ಹಾಯ್ ಹೆಲೋ ವೆಲ್ಕಮ್. ನಾವು ಇವತ್ತು ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಆಫ್ ಅಥಾರಿಟಿ ಲೇಟೆಸ್ಟ್ ಆಗಿ ನಡೆದಿರುವಂಥ ಈ ಆಕ್ಷನ್ ಅಲ್ಲಿ ನಡೆದಿರುವಂಥ ಲೇಟೆಸ್ಟ್ ಪ್ರೈಸಸ್ ನಾವು ತಿಳ್ಕೊಳ್ಳೋಣ ಮತ್ತೆ ಅದರ ಪ್ರೈಸ್ ಅನಾಲಿಸಿಸ್ ಮಾಡೋಣ. ನೀವು ಇಲ್ಲಿ ನೋಡ್ತಿರೋ ಹಾಗೆ ಈಗ ನೀವು ಇಲ್ಲಿ ನೋಡ್ತಿರೋ ಹಾಗೆ ನಿಮಗೆ ಫೆಬ್ರವರಿ 3 ಕಾಲ್ ಮಾಡಿದ್ರು. 15th ನಿಮಗೆ ಲಾಸ್ಟ್ ಡೇಟ್ ಇತ್ತು ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಮತ್ತು ಇವತ್ತು 17th ನಿಮಗೆ ಈ ಆಕ್ಷನ್ನು ಒಂದು ಆಲ್ಮೋಸ್ಟ್ 60 ಸೈಟ್ಸ್ ಫೈನಲೈಸ್ ಆಗಿದೆ. ಬಿಡ್ ಪ್ರೈಸಸ್ ಫೈನಲೈಸ್ ಆಗಿದೆ. ಇಲ್ಲಿ ನೋಡೋದಾದ್ರೆ ಟೋಟಲ್ 100 ಸೈಟ್ಸ್ ಬಿಟ್ಟಿದ್ರು. ಅದರಲ್ಲಿ ನಿಮಗೆ ಫಸ್ಟ್ 64 ಸೈಟ್ಸ್ ನಿಮಗೆ ಈ ಆಕ್ಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. 17th ಫೆಬ್ರವರಿ ಎಂಡ್ ಆಗಿದೆ. ಅದರ ಪ್ರೈಸಸ್ ಯಾವ ರೀತಿ ಆಗಿದೆ, ಯಾವ ರೀತಿಯಾಗಿ ನಿಮಗೆ ಫೈನಲ್ ಬಿಡ್ ಪ್ರೈಸಸ್ ಏನಾಗಿದೆ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಇಟ್. ನಾವು ಈ ಚಾನಲಲ್ಲಿ ಎಲ್ಲ ರಿಯಲ್ ಎಸ್ಟೇಟ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಮತ್ತು ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ. ಎಸ್ಪೆಷಲಿ ಈ ಆಕ್ಷನ್ ರಿಲೇಟೆಡ್ ವಿಡಿಯೋಸ್ ನಾನು ತುಂಬ ಮಾಡ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ದಿಸ್ ಚಾನಲ್. ಮತ್ತು ನಾನು ಜನವರಿಲಿ ಕೂಡ ಒಂದು ಈ ಆಕ್ಷನ್ ಕಾಲ್ ಮಾಡಿದರು, 3rd January. ಅದ್ರದ್ದು ಕೂಡ ಒಂದು ಪ್ರೈಸ್ ಅನಾಲಿಸಿಸ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು. ಅದನ್ನು ಕೂಡ ನೀವು ಮಿಸ್ ಆಗಿದ್ರೆ ಪ್ಲೀಸ್ ಕನ್ಸಿಡರ್ ವಾಚಿಂಗ್ ದಿಸ್. ಲಾಸ್ಟ್ ಟೈಮ್ ನಾನು ಈ BDA ಪ್ರೈಸ್ ಅನಾಲಿಸಿಸ್ ಮಾಡಿದಾಗ ಆಶಿಕ್ ಒಂದವರು ನನಗೆ ಸೂಪರ್ ಥ್ಯಾಂಕ್ಸ್ ಕೊಟ್ಟಿದ್ದಾರೆ, ವರ್ತ್ ಆಫ್ $5. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನಮಗೆ ಸೂಪರ್ ಥ್ಯಾಂಕ್ಸ್ನ ಸೆಂಡ್ ಮಾಡ್ಬೋದು, ನಮ್ಮ ಕೆಲಸ ನಿಮ್ಗೆ ಇಷ್ಟ ಆಗ್ತಿದ್ರೆ. ಲಾಸ್ಟ್ ಟೈಮ್ ಹಾಗೆ ಸೇಮ್ ನಾನೊಂದು ಬಿಡ್ ಪ್ರೈಸ್ ಅನಾಲಿಸಿಸ್ ಫೆಬ್ರವರಿದು ಕೂಡ ಮಾಡಿದ್ದೀನಿ. ಅದರಲ್ಲಿ ಒಂದು ಎಕ್ಸೆಲ್ ಶೀಟ್ನ ಕೂಡ ನಾನು ರೆಡಿ ಮಾಡಿದ್ದೀನಿ. ನೀವು ನೋಡ್ಬೋದು ಈ ಕಾಲಮಲ್ಲಿ ಐಟಮ್ ಕೋಡ್ ಅಂತ ಬರುತ್ತೆ. ಅಂದರೆ ಇಲ್ಲಿ ಸೈಟ್ ನಂಬರ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಮತ್ತು ಐಟಮ್ ನೇಮ್ ಅಂದರೆ ಯಾವ ಲೇಔಟು ನಿಮಗೆ ಅಂತ ಮೆನ್ಷನ್ ಮಾಡಿದ್ದೀನಿ. ಈ ಸ್ಪೆಸಿಫಿಕೇಷನಲ್ಲಿ ನಿಮ್ಮ ಎಲ್ಲ ಪರ್ಟಿಕ್ಯುಲರ್ ಸೈಟು ಈಸ್ಟ್ ವೆಸ್ಟ್ ಮತ್ತು ನಾರ್ತ್ ಸೌತ್ ಡೈಮೆನ್ಷನ್ಸ್ ಮತ್ತು ಏರಿಯಾ ಇನ್ ಸ್ಕ್ವೇರ್ ಮೀಟರ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಮತ್ತು ನಾವು ನೆಕ್ಸ್ಟ್ ಕಾಲಮ್ಗೆ ಬಂದಾಗ ಬೇಸ್ ಪ್ರೈಸ್ ಅಂತ ಇರುತ್ತೆ. ಈ ಬೇಸ್ ಪ್ರೈಸಲ್ಲಿ ನಿಮಗೆ BDA ಕಡೆಯಿಂದ ಏನು ಬೇಸ್ ಪ್ರೈಸ್ ಅಥವಾ ರಿಸರ್ವ್ ಪ್ರೈಸ್ ಅಂತ ಇಟ್ಟಿದ್ರಲ್ಲ, ಆ ಪ್ರೈಸ್ನ ಕೂಡ ನಾನು ಇಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಮತ್ತು ಬಿಡ್ ಪ್ರೈಸ್, ಇದು ಫೈನಲ್ ಬಿಡ್ ಪ್ರೈಸ್ ಮಾತ್ರ ನಾನು ಇಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಹೈಯೆಸ್ಟ್ ಬಿಡ್ಡರ್ಸ್ ಯಾವುದಾದ್ರು ಬಿಡ್ ಪ್ರೈಸ್ ಇದ್ದಿಲ್ಲ, ಅದನ್ನು ಮಾತ್ರ ಕಲೆಕ್ಟ್ ಮಾಡಿದ್ದೀನಿ. ಮತ್ತು ಡೈಮೆನ್ಷನ್ ಇನ್ ಸ್ಕ್ವೇರ್ ಮೀಟರ್ ಕೂಡ ಇಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಮತ್ತು ಅದನ್ನು ನಾನು ಸ್ಕ್ವೇರ್ ಫೀಟಿಗೆ ಕೂಡ ಕನ್ವರ್ಟ್ ಮಾಡಿದ್ದೀನಿ. ಈಗ ನಿಮಗೆ ಸ್ಕ್ವೇರ್ ಮೀಟರ್ಗೆ ನಿಮಗೆ ಸ್ಕ್ವೇರ್ ಫೀಟಿಗೆ ಕನ್ವರ್ಟ್ ಮಾಡಿದಾಗ ಎಷ್ಟಾಗುತ್ತೆ ಅಂದ್ಬಿಟ್ಟು. ಮತ್ತು ಪ್ರೈಸ್ ಪರ್ ಸ್ಕ್ವೇರ್ ಫೀಟ್ನ ಕೂಡ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ಒಂದು ಸ್ಕ್ವೇರ್ ಫೀಟಿಗೆ ಎಷ್ಟಾಗುತ್ತೆ ಅಂದ್ಬಿಟ್ಟು. ಮತ್ತು ನಿಮಗೆ ಬೇಸ್ ಪ್ರೈಸ್ ಕಾಸ್ಟ್ ಅಂದರೆ BDA ಕಡೆಯಿಂದ ನಿಮಗೆ ಬೇಸ್ ಪ್ರೈಸ್ ಕೊಟ್ಟಾಗ ಅದು ಸೈಟ್ ಕಾಸ್ಟ್ ಎಷ್ಟಾಗಿದೆ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮತ್ತು ನಿಮಗೆ ಫೈನಲ್ ಬಿಡ್ ಪ್ರೈಸ್ ಆದಾಗ ಅದು ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮತ್ತು ನಿಮಗೆ ಬಿಡ್ ಪ್ರೈಸ್ ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಲಕ್ಷಕ್ಕೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಕೂಡ ನಾನು ಇಲ್ಲಿ ಫುಲ್ ಕಲೆಕ್ಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ನಿಮಗೆ ನಿಮ್ಮ ಒಂದು ಅನಾಲಿಸಿಸ್ ಪರ್ಪಸು ಬೇಸ್ ಪ್ರೈಸು ಮತ್ತು ಬಿಡ್ ಪ್ರೈಸು ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆಗಿದೆ ಅಂತ ಕೂಡ ನಾನು ಇಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಇದು ಲಾಸ್ಟ್ ಟೈಮ್ ಕೂಡ ಇದೇ ರೀತಿಯಾಗಿ ನಾನೊಂದು ಅನಾಲಿಸಿಸ್ ಮಾಡಿದೆ. ಎಲ್ಲ ಈಗ ಒಂದೊಂದು ಲೇಔಟ್ ನಾವು ವಿಸಿಟ್ ಮಾಡಿ ನಾವು ಟ್ರೈ ಮಾಡೋಣ. ಯಾವ ರೀತಿ ಎಷ್ಟು ಬಿಡ್ ಪ್ರೈಸ್, ಎಷ್ಟು ಬೇಸ್ ಪ್ರೈಸು ಮತ್ತು ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಪ್ರೈಸ್ ಆಗಿದೆ, ಫೈನಲ್ ಬಿಡ್ ಪ್ರೈಸ್ ಎಷ್ಟಾಗಿದೆ ಅಂದ್ಬಿಟ್ಟು. ಆವಾಗ ನಮಗೆ ನೆಕ್ಸ್ಟ್ ಟೈಮ್ ನಮಗೆ ಅನಾಲಿಸಿಸ್ಗೆ ನಮಗೆ ಯೂಸ್ಫುಲ್ ಆಗುತ್ತೆ. ನಾವು ಫಸ್ಟ್ ಬನಶಂಕರಿ 6 ಸ್ಟೇಜ್ 6 ಬ್ಲಾಕ್ನ ನೋಡೋಣ. ಇದೆಲ್ಲ ಕೂಡ ನಿಮಗೆ ಬನಶಂಕರಿ 6 ಸ್ಟೇಜ್ 6 ಬ್ಲಾಕ್ ಆಗಿರುತ್ತೆ. ನಮಗೆ ಬೇಸ್ ಪ್ರೈಸ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 52,000 ಕೊಟ್ಟಿದ್ದಾರೆ. ಯಾವುದೋ ಒಂದೇ ಒಂದು ಸೈಟ್ ಮಾತ್ರ 67,600 ಕೊಟ್ಟಿದ್ದಾರೆ. ನಮಗೆ ರೀಸನ್ ಗೊತ್ತಿಲ್ಲ ಯಾಕೆ ಅಂದ್ಬಿಟ್ಟು. ಬಟ್ ನೀವು ಇಲ್ಲಿ ಬಿಡ್ ಪ್ರೈಸ್ ನೋಡೋದಾದರೆ ಆಲ್ಮೋಸ್ಟ್ ನಿಮಗೆ ಎಲ್ಲರೂ ರೀಸನಬಲ್ ಆಗಿ ಬಿಡ್ ಮಾಡಿದ್ದಾರೆ. ಬಟ್ ಒಂದು 2-3 ಎಕ್ಸೆಪ್ಷನಲ್ ಇದೆ. ಇದು ನೀವು ನೋಡ್ಬೋದು, 1,40,000, ಇದು 1,43,000ವರೆಗೂ ಹೋಗಿದೆ. ಇದು ಕೂಡ ನಿಮ್ಗೆ 1,15,000ವರೆಗೂ ಹೋಗಿದೆ. ಇವೆರಡು ಎಕ್ಸೆಪ್ಷನಲ್ ಅಂತ ಹೇಳ್ಬೋದು. ಇದೆರಡು ನಿಮಗೆ 30-40 ಸೈಟ್ ಬರುತ್ತೆ. ನೋಡಿದ್ರೆ 1162 ನಿಮಗೆ ಡೈಮೆನ್ಷನ್ಸ್ ಬರುತ್ತೆ. ನೀವು ಇಲ್ಲಿ ನೋಡಿದಾಗ ನಿಮಗೆ ಪ್ರೈಸ್ ಪರ್ ಸ್ಕ್ವೇರ್ ಮೀಟರು ನನಗೆ ಯಾವುದೇ ರೀತಿ ಆವರೇಜ್ ಆಗಿ ಸಿಗ್ತಾ ಇಲ್ಲ, ಅಂದರೆ ಒಂದು ಕನ್ಸಾಲಿಡೇಟೆಡ್ ಆಗಿ ನಿಮ್ಗೆ ಸಿಗ್ತಾ ಇಲ್ಲ. 5,000 ಸಿಕ್ಕಿದೆ. ಇದು ನನಗೆ ಡೌಟ್ ಇದೆ, ಇವರಿಗೆ ಅಲಾಟ್ ಆಗೋದು ನೋಡೋಣ ಅದು ಎಷ್ಟು ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಮಾಡಿದ್ದಾರೆ ಅಂದ್ಬಿಟ್ಟು. ಬಟ್ ಇಲ್ಲಿ ನೋಡಿದಾಗ 8,000 ಆಗಿದೆ ಮತ್ತು 7,000 ಆಗಿದೆ. ಇವೆರಡು ರೀಸನಬಲ್ ಪ್ರೈಸಸ್ ಅನ್ಬೋದು, 7,000 ಮತ್ತು 8,000. 6,000 ಕೂಡ ಒಳ್ಳೆ ಪ್ರೈಸು. ಬಟ್ ಈ 10,000 ಮತ್ತು 13,000 ಕೂಡ ನನಗೆ ಗೊತ್ತಿಲ್ಲ ಅವ್ರ ಮೈಂಡ್ಸೆಟ್ ಏನಿತ್ತು ಬಿಡ್ ಮಾಡೋ ಟೈಮಲ್ಲಿ ಅಂದ್ಬಿಟ್ಟು. ಇದು ತುಂಬ ಜಾಸ್ತಿ ಆಯಿತು ಮಾರ್ಕೆಟ್ ಪ್ರೈಸ್ಗಿಂತ. ಬಟ್ ಓವರ್ ಆಲ್ ಒಂದು ಮಾರ್ಕೆಟ್ ಪ್ರೈಸ್ ಅಂತ ಅರ್ಥ ಮಾಡ್ಕೋಬೇಕು ಅಂತಂದರೆ 8,000 to 9,000 ಇದು ಮಾರ್ಕೆಟ್ ಪ್ರೈಸ್ ಇದು ಈ ಲೇಔಟ್ದು. ಬಟ್ ಆಲ್ಮೋಸ್ಟ್ ನಿಮಗೆ ಒಂದು 2-3 ರಿಯಾಕ್ಷನ್ಸ್ ಅಂತೂ ನಿಮ್ಗೆ 13,000ವರೆಗೂ ಹೋಗಿದೆ. ನಾಟ್ ಶೋರ್. ಆಗಲೇ ಹೇಳ್ದಾಗೆ ಇದು ಬಿಡ್ ಪ್ರೈಸ್ ಕಾಸ್ಟ್ ಆಗಿರುತ್ತೆ. ಇದು ಬಿಡ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಕೂಡ ಇಲ್ಲಿರುತ್ತೆ. ಇಲ್ಲಿ ನೀವು ನೋಡಿದಾಗ ಎಷ್ಟು ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆಗಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ನೋಡಿ, ನೀವು 175% ಇನ್ಕ್ರೀಸ್ ಮಾಡಿದ್ದಾರೆ ಮತ್ತು ಇಲ್ಲಿ 169% ಇನ್ಕ್ರೀಸ್ ಮಾಡಿದ್ದಾರೆ. ನಿಮ್ಗೆ ಆಲ್ಮೋಸ್ಟ್ 1.25 ಟೈಮ್ ನಿಮಗೆ ಇನ್ಕ್ರೀಸ್ ಮಾಡಿದ್ದಾರೆ ಇವರು.
ಇದೆಲ್ಲ 70% ಇನ್ಕ್ರೀಸು, 60-80%, 40%. ಸೊ ಇದೆಲ್ಲ ಓಕೆ, ಆಲ್ಮೋಸ್ಟ್ 50 to 60-70% ಆದರೆ ಓಕೆ. ಬಟ್ ಇದು ಡಬಲ್ ಇನ್ಕ್ರೀಸ್ ಮಾಡಿದರೆ, ಸೊ ಅದನ್ನು ಸೈಟ್ ತುಂಬ ಚೆನ್ನಾಗಿರಬೇಕು, ಇಲ್ಲ ಅದರಲ್ಲಿ ಏನೋ ನಿಧಿಗಿದಿ ಇರಬೇಕು. ಸೊ ಅದನ್ನು ಅವರೇ ಹೇಳಬೇಕು ಯಾಕೆ ಈ ಥರ ಇನ್ಕ್ರೀಸ್ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ನಾಟ್ ಶ್ಯೂರ್, ದಿಸ್ ಇಸ್ ಜೋಕ್ ಅಪಾರ್ಟ್. ನೆಕ್ಸ್ಟ್ ನಾವು ಅಂಜನಾಪುರ್ ಟೌನ್ಶಿಪ್ ನೋಡೋಣ, 6 ಬ್ಲಾಕು. ಸೊ ಅದರಲ್ಲಿ ಒಂದೇ ಒಂದು ಸೈಟ್ ಬಿಟ್ಟಿದ್ರು. ಸೊ ಅದು ನಿಮಗೆ ಬೇಸ್ ಪ್ರೈಸ್ ಬಂದ್ಬಿಟ್ಟು 61,250 ರುಪೀಸ್ ಇತ್ತು. ಸೊ ಬಿಡ್ ಪ್ರೈಸ್ ಬಂದ್ಬಿಟ್ಟು 63,250 ರುಪೀಸ್ ಮಾಡಿದ್ದಾರೆ. ಇದು ನಿಮಗೆ 10% ಆಗಿಲ್ಲ ಇದು. ಸೊ ಇದು ಅಲರ್ಟ್ ಆಗಲ್ಲ ಇದು. ನೆಕ್ಸ್ಟ್ ಟೈಮ್ಗೆ ನಿಮ್ಗೆ ಮತ್ತೆ ಈ ಆ್ಯಕ್ಷನ್ಗೆ ಬರುತ್ತೆ ಇದು BDA ಕಡೆಯಿಂದ. ಸೊ ನೀವು ಇಲ್ಲಿ ನೋಡಿದ್ರೆ 3.27% ಮಾತ್ರ ಇನ್ಕ್ರೀಸ್ ಆಗಿದೆ. ಸೊ ಇದು BDA ಕಡೆಯಿಂದ ಇವ್ರಿಗೆ ಅಲರ್ಟ್ ಆಗಲ್ಲ. ಎಷ್ಟು ಬಿಡ್ಡರ್ ಯಾರು ಇರ್ತಾರೋ ಅವ್ರಿಗೆ ಅಲರ್ಟ್ ಆಗಲ್ಲ. ಈ ಪ್ರೈಸ್ಗೆ ನಿಮಗೆ BDAದವರು ಅಲರ್ಟ್ ಮಾಡಲ್ಲ. ನೆಕ್ಸ್ಟ್ ನಾವು ಬನಶಂಕರಿ 6 ಸ್ಟೇಜ್ 7th ಬ್ಲಾಕ್ ನೋಡೋಣ. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು 3 ಸೈಟ್ಸ್ ಇತ್ತು. ಸೊ ಬೇಸ್ ಪ್ರೈಸ್ ಎಲ್ಲ ಬಂದ್ಬಿಟ್ಟು 54,000 ಇತ್ತು. ಸೊ ಈ 75,000, 82,000 ವಿಚ್ ಇಸ್ ಓಕೆ. ಬಟ್ ಇಲ್ಲಿ ಒಂದು ಸೆಂಟರಲ್ಲಿ ಒಂದು ಆಡ್ ಸೈಟ್ ಇದೆ, 1,24,000 ಬಿಡ್ ಮಾಡಿದ್ದಾರೆ. ಸೊ ಡೈಮೆನ್ಷನ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಲೆಸ್ಸರ್ ದ್ಯಾನ್ 30-40, 1,097 ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ಅದಕ್ಕೆ ಆಲ್ಮೋಸ್ಟ್ ನಿಮಗೆ 12,000 ಕೊಡ್ತಾ ಇದ್ದಾರೆ, 11.5 ಕೊಡ್ತಾ ಇದ್ದಾರೆ. ಸೊ 7,000 ವಿಚ್ ಇಸ್ ಓಕೆ. ಬಟ್ ಇದು 11.5 ತುಂಬ ಜಾಸ್ತಿ ಆಯಿತು. ಸೊ ಆಗಲೇ ಹೇಳಿದಾಗೆ ಗೊತ್ತಿಲ್ಲ, ನಿಧಿಗಿದಿ ಇರ್ಬೋದು. ಸೊ ಇಲ್ಲಿ ನೀವು ನೋಡಿದ್ರೆ 130% ನಿಮಗೆ ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ 39% ಮತ್ತು 50% ವಿಚ್ ಇಸ್ ಓಕೆ. ಇದು ಒಳ್ಳೆ ರೀಸನಬಲ್ ಪ್ರೈಸ್ಗೆ ಸಿಕ್ಕಿದೆ ಇವರಿಬ್ಬರಿಗೂ. ಬಟ್ ನಿಮ್ಗೆ ಇಲ್ಲಿ ಡೈಮೆನ್ಷನ್ಸ್ ನೋಡಿದಾಗ ಇದು 213 ಸ್ಕ್ವೇರ್ ಮೀಟರು ವಿಚ್ ಈಸ್ ನಿಮಗೆ 2,292 ಸ್ಕ್ವೇರ್ ಫೀಟ್ ಆಗುತ್ತೆ. ಸೊ ಇದು ಒಂದ್ಸತಿ ನಿಮಗೆ ಡೈಮೆನ್ಷನ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ ಅನ್ನೋದಕ್ಕೆ ಈ ಎಕ್ಸಾಂಪಲ್ ಇದು. ಒಂದ್ಸತಿ ಡೈಮೆನ್ಷನ್ ಜಾಸ್ತಿ ಇದ್ದರೆ ಕಾಂಪಿಟೇಟರ್ ಕೂಡ ಕಮ್ಮಿ ಇರ್ತಾರೆ. ಸೊ ಇದು ಕೂಡ ಡೈಮೆನ್ಷನ್ಸ್ ಜಾಸ್ತಿ ಇದೆ, ಅದಕ್ಕೆ ಇದು ಒಂದು ಒಳ್ಳೆ ರೀಸನಬಲ್ ಪ್ರೈಸ್ಗೆ ಸಿಕ್ಕಿದೆ ಅವ್ರಿಗೆ. ನಾವೀಗ ನೆಕ್ಸ್ಟ್ ಬನಶಂಕರಿ 6 ಸ್ಟೇಜ್ 8th ಬ್ಲಾಕ್ ನೋಡೋಣ. ನಿಮಗೆ ಬೇಸ್ ಪ್ರೈಸ್ ಸೇಮ್ ಇದೆ, 54,600 ರುಪೀಸ್ ಇದೆ. ಸೊ ನಿಮಗೆ ಬಿಡ್ ಪ್ರೈಸ್ ನೋಡಿದ್ರೆ ತುಂಬ ಫ್ಯಾನ್ಸಿ ಆಗಿದೆ. ಸೊ ನೀವು ಇಲ್ಲಿ ಪ್ರೈಸ್ ಫಾರ್ ಸ್ಕ್ವೇರ್ ಫೀಟ್ ನೋಡಿದಾಗ ಆಲ್ಮೋಸ್ಟ್ ನಿಮಗೆ 10,000 ಎಬೋನೇ ಇದೆ. 10, 11,000, 12,000 ಎಬೋನೇ ಇದೆ. ಸೊ ಅವರೇಜ್ ಆಗಿ ಒಂದು 10,000 to 11,000 ಅಂತ ಅನ್ಕೋಬೋದು ಪ್ರೈಸ್ ಫಾರ್ ಸ್ಕ್ವೇರ್ ಫೀಟ್ ಇದು. ನಿಮಗೆ ಬೇಸ್ ಪ್ರೈಸ್ ಕಾಸ್ಟ್ ಇಷ್ಟಿರುತ್ತೆ, ಮತ್ತು ನಿಮಗೆ ಕಾಸ್ಟ್ ನಿಮಗೆ ಅಕ್ವಸಿಷನ್ಗೆ ಇಷ್ಟಾಗುತ್ತೆ. ಸೊ ಆಮೇಲೆ ಇನ್ನೊಂದು ವಿಷಯ ನಾನು ಹೇಳೋದು ಮಾಡ್ತಿದ್ದೆ. ಸೊ ಇಲ್ಲಿ ನಾನು ರಿಜಿಸ್ಟ್ರೇಷನ್ ಕಾಸ್ಟನ್ನು ಆ್ಯಡ್ ಮಾಡಿಲ್ಲ. ಸೊ ನಿಮಗೆ 6% ಆಫ್ ದ ಕಾಸ್ಟ್ ಬರುತ್ತೆ, ನಿಮ್ಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಬರುತ್ತೆ ಇದ್ರ ಮೇಲೆ. ಸೊ ಇಲ್ಲಿ ನಿಮಗೆ 1 crore ಇತ್ತು ಅಂತಂದರೆ 6 lakh ನಿಮಗೆ ರಿಜಿಸ್ಟ್ರೇಷನ್ ಕಾಸ್ಟೇ ಬರುತ್ತೆ. ಸೊ ನೀವು ಇಲ್ಲಿ ಬಿಡ್ ಪ್ರೈಸ್ ಕಾಸ್ಟ್ ಮಾಡೋಕ್ಕಾರೆ. ಸೊ ಅದಕ್ಕೆ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ಯಾವಾಗಲಿ ಬಿಡ್ ಮಾಡಬೇಕಾದ್ರೆ ಸೊ ನೀವು ರಿಜಿಸ್ಟ್ರೇಷನ್ ಕಾಸ್ಟ್ನ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನೀವು ನೋಡೋದಾದ್ರೆ ನೆಕ್ಸ್ಟು ಇಲ್ಲಿ ಬಿಡ್ ಪ್ರೈಸ್ ನಿಮಗೆ ಇನ್ಕ್ರೀಸ್ ಆಗಿರೋದು ಎಲ್ಲ 100% ಆಗಿದೆ ಆಲ್ಮೋಸ್ಟ್. ಯಾವುದೂ ನಿಮಗೆ 50%, 40% ಕಾಣಿಸ್ತಾ ಇಲ್ಲ. ನಾಟ್ ಶ್ಯೂರ್, 100% ನಿಮಗೆ ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ 1.5 ಟೈಮ್ಸ್ ಜಾಸ್ತಿನೇ ಇದೆ. ನಿಮಗೆ ಆವರೇಜ್ ಆಗಿ ಒಂದು 10 to 12,000ವರೆಗೂ ಓಡಿದೆ ಇದು. ನಿಮಗೆ ಡೈಮೆನ್ಷನ್ಸ್ ಜಾಸ್ತಿ ಇರೋದು ಕೂಡ ನಿಮಗೆ ಏನು ಅಂಥ ರೀಸನಬಲ್ ಪ್ರೈಸ್ಗೆ ಏನು ಸಿಕ್ಕಿಲ್ಲ. ಓಕೆ, ನಾವು ನೆಕ್ಸ್ಟ್ ಮೂವ್ ಆಗೋಣ. ಓಕೆ, ನಾವು ಫರ್ದರ್ ಎಕ್ಸ್ಟೆನ್ಷನ್ ಬನಶಂಕರಿ 6 ಸ್ಟೇಜ್ 4th T ಬ್ಲಾಕಿಗೆ ನಾವು ಹೋಗೋಣ. ಸೊ ಇಲ್ಲಿ ನಮಗೆ ಬೇಸ್ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 60,000 ಇದೆ. ನಮಗೆ ಇದು ಬಿಡ್ ಪ್ರೈಸ್ ಆಗಿರುತ್ತೆ. ಇದೆಲ್ಲ ಒಂದು ಸ್ವಲ್ಪ ರೀಸನಬಲ್ ಆಗಿ ಸಿಕ್ಕಿದೆ, 4th B ಬ್ಲಾಕ್, T ಬ್ಲಾಕ್ ಎಲ್ಲ. ಬಟ್ ಮೇಲ್ಗಡೆ ಇರೋದೆಲ್ಲ ತುಂಬ ಕಾಸ್ಟ್ಲಿ ಆಗಿದೆ, ಆಲ್ಮೋಸ್ಟ್ ಡಬಲ್ ಆಗಿದೆ. ಸೊ ಇಲ್ಲಿ ಪ್ರೈಸ್ ಫರ್ ಸ್ಕ್ವೇರ್ ಫೀಟ್ ನೋಡಿದಾಗ ನಿಮಗೆ ಆಲ್ಮೋಸ್ಟ್ ನಿಮಗೆ 5,000ಗೂ ಸಿಕ್ಕಿದೆ. ಬಟ್ 5,000ಗೆ ನಿಮ್ಗೆ ಯಾರಿಗೂ ಅಲಾಕೇಟ್ ಆಗಲ್ಲ. ಬಟ್ ಇಲ್ಲಿ ನೋಡಬೇಕು ನೀವು ಇಲ್ಲಿ ಬಿಡ್ ಪ್ರೈಸ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದ್ಬಿಟ್ಟು. 1% ಅಲ್ಲಿ ಇನ್ಕ್ರೀಸ್ ಆದರೆ ಕೊಡೋಲ್ಲ, 5%ಗೂ ಕೊಡೋಲ್ಲ. ಸೊ ಇವರಿಬ್ರಿಗೂ ಅಲಾಕೇಟ್ ಆಗಲ್ಲ. ಬಟ್ ಇಲ್ಲಿ ನೋಡಿದಾಗ 12,000 ಅಪ್ರಾಕ್ಸಿಮೇಟ್ ಹೈಯರ್ ರೇಂಜಲ್ಲಿದೆ. ನಿಮಗೆ ಲೋವರ್ ರೇಂಜಲ್ಲಾದರೆ 6,000 ಇದೆ. ಸೊ ನಿಮಗೆ ತುಂಬ ರೇಂಜ್ ಗ್ಯಾಪ್ ತುಂಬ ಜಾಸ್ತಿ ಇದೆ, 6,000 to 12,000 ಅಂತ. ಬಟ್ ಆ್ಯಕ್ಚುಲಿ ನಿಮಗೆ ಇಷ್ಟೊಂದು ಗ್ಯಾಪ್ ಇರಲ್ಲ. ಬಟ್ ಇಲ್ಲಿ ಒಂದಷ್ಟು ಜನ ಲಕ್ಕಿ ಆಗಿದ್ದಾರೆ, ಒಂದಷ್ಟು ಜನ ಅನ್ಲಕ್ಕಿ ಆಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡಿದ್ರೆ ಬಿಡ್ ಪ್ರೈಸ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ ಅಪ್ರಾಕ್ಸಿಮೇಟ್ಲಿ 100% ಇನ್ಕ್ರೀಸ್ ಆಗಿದೆ ಇಷ್ಟೊಂದು. ಬಟ್ ದೆರ್ ಆರ್ ಸಮ್ ಅರೌಂಡ್ ಅಪ್ರಾಕ್ಸಿಮೇಟ್ಲಿ 50% ಕೂಡ ಇನ್ಕ್ರೀಸ್ ಆಗಿದೆ. ಸೊ ಇವೆಲ್ಲ 100% ಇನ್ಕ್ರೀಸ್ ಆಗಿದೆ. ಇವ್ರಿಗೆಲ್ಲ ತುಂಬ ರೀಸನಬಲ್ ಪ್ರೈಸ್ ಸಿಕ್ಕಿದೆ, ಇವರೆಲ್ಲ ಲಕ್ಕಿ ಪರ್ಸನ್ಸ್ ಅಂತ ಹೇಳ್ಬೋದು. ನೀವು ನೋಡಿದ್ರೆ ಸೊ ಬಿಡ್ ಪ್ರೈಸಸ್ ಎಲ್ಲ ಈ ರೀತಿಯಾಗಿರಬೇಕು. ಸೊ ಅವಾಗ ನಿಮಗೆ ಆ್ಯಸ್ ಎ ಸಿಟಿಸನ್ ನಿಮ್ಗೆ ಒಂದು ಒಳ್ಳೆ ಪ್ರೈಸಿಗೆ ಸಿಕ್ಕಿದೆ ಅಂದ್ಬಿಟ್ಟು 12% ಇನ್ಕ್ರೀಸ್, 15% ಇನ್ಕ್ರೀಸ್. ಸೊ ಇದು ಒಳ್ಳೆ ರೀಸನಬಲ್ ಪ್ರೈಸಿಗೆ ಸಿಕ್ಕಿದೆ.
ಬಿ ಡಿ ಅಲೋಕೇಟ್ ಮಾಡಿ ಅವ್ರಿಗೆ ಮಾಡ್ಕೊಡ್ಬೇಕಷ್ಟೇ, ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕಷ್ಟೇ. ಬಟ್ ಈ 100% ಎಲ್ಲ ನಂಗೆ ನಾಟ್ ಶೋರ್ ವರ್ತ್ ಇದೆಯಾ ಇಲ್ಲೋ ಅಂದ್ಬಿಟ್ಟು. ಬಟ್ ನೀವು ಆಸ್ ಎ ಬಿಡ್ಡರ್ ಆಗಿ ನೀವು ಏನೋ ಯೋಚನೆ ಮಾಡಬೇಕು ಅಂತಂದರೆ, ಸೊ ನೀವು ಮಾರ್ಕೆಟ್ ಪ್ರೈಸ್ನ ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಏನು ಹೋಗ್ತಾ ಇದೆ ಅಂದ್ಬಿಟ್ಟು. ಯಾಕೆಂತಂದ್ರೆ ರಿಯಲ್ ಎಸ್ಟೇಟಲ್ಲಿ ಯಾವುದೇ ರೀತಿ MRP ಇರಲ್ಲ, ಮ್ಯಾಕ್ಸ್ ರೀಟೇಲ್ ಪ್ರೈಸ್ ಇರಲ್ಲ. ಸೊ ಏನು ನಿಮಗೆ ಎಕ್ಸಿಸ್ಟಿಂಗ್ ಮಾರ್ಕೆಟಲ್ಲಿ ಏನು ಓಡ್ತಾ ಇದೆ ಅಂತ ಫಸ್ಟ್ ಒಂದು ನಾಲೆಜ್ ಬೆಳೆಸ್ಕೊಳ್ಳಿ ದಯವಿಟ್ಟು. ಸೊ ಅದನ್ನು ಬೆಳೆಸ್ಕೊಂಡು ನೀವು ಆದಮೇಲೆ ನೀವು ನಿಮ್ಮದೇ ಒಂದು ಬಜೆಟ್ ಇಟ್ಕೊಳ್ಳಿ, ನೀವು ಎಷ್ಟಕ್ಕೆ ನೀವು ಕೂಗಬೇಕು ಅಂದ್ಬಿಟ್ಟು. ಆ ಬಜೆಟಲ್ಲಿ ನಿಮಗೆ ಬಂದರೆ ಮಾತ್ರ ನೀವು ಕೂಗಿ, ಇಲ್ಲಾಂತ ನಾವು ಬಿಡ್ನ ವಿನ್ ಆಗಲೇಬೇಕು ಅಂದ್ಬಿಟ್ಟು ಈ ಥರ ಕ್ರೇಜಿಯಾಗಿ ಅಂತೂ ಕೂಗಕ್ಕೆ ಹೋಗ್ಬಿಡಿ. ಅವಾಗ ನಿಮ್ಗೆ ನಾಳೆ ಸಹ ನೀವೇ ಲೋನ್ ಹಾಕ್ಕೊಂಡು ನೀವು ಅನುಭವಿಸ್ಬೇಕಾಗತ್ತೆ. ಸೊ ದಿಸ್ ಇಸ್ ಮೈ ಸಜೆಷನ್, ಯು ಟೇಕ್ ಇಟ್ ಆರ್ ಲೀವ್ ಇಟ್. ಸೊ ನಾನು ಈ ಕಂಪ್ಲೀಟ್ ಎಕ್ಸೆಲ್ ಶೀಟ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಬಟ್ ನನಗೇನಂತಂದರೆ ಒಂದು ಟಾರ್ಗೆಟ್ ಇಡ್ತಾ ಇದ್ದೀನಿ ನಾನು ಈ ಸತಿ ನಾನು ನಿಮಗೆ ಎಲ್ಲರಿಗೂ. ಸೊ ಟಾರ್ಗೆಟ್ ಅಥವಾ ರಿಕ್ವೆಸ್ಟ್ ಅಂತ ಒಂದು ಇಟ್ಕೊಳ್ಳಿ. ಸೊ ನನಗೆ ಇದು 200 ಲೈಕ್ ನನಗೆ ಮಿನಿಮಮ್ ಬೇಕೇ ಬೇಕು. ಸೊ ನನಗೆ ಇದು 200 ಲೈಕ್ಸ್ ಅಂತೂ ಮಿನಿಮಮ್ ಬೇಕೇ ಬೇಕು. ನನಗೆ ನನ್ನ ವಿಡಿಯೋದಲ್ಲಿ 200 ಲೈಕ್ಸ್ ಬಂದರೆ ಮಾತ್ರ ನಾನು ಈ ಎಕ್ಸೆಲ್ ಶೀಟ್ನ ನಾನು ಶೇರ್ ಮಾಡೋದು. ಇಲ್ಲ ಅಂತ ನಾನು ಯಾವುದೇ ಖಂಡಿತಕ್ಕೂ ನಾನು ಈ ಎಕ್ಸೆಲ್ ಶೀಟ್ನ ಶೇರ್ ಮಾಡಲ್ಲ. ಸೊ ಪ್ಲೀಸ್, ಇಫ್ ಯು ಲೈಕ್ ದಿಸ್ ವಿಡಿಯೋ, ನೀವು ಲೈಕ್ ಕೊಡಿ. ನಿಮ್ಗೇನಾದರೂ ಈ ವಿಡಿಯೋ ಲೈಕ್ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಆದರೂ ಕೊಡಿ. ಬಟ್ ನನಗೆ 200 ಲೈಕ್ ಬಂದರೆ ಮಾತ್ರ ನಾನು ಈ ಎಕ್ಸೆಲ್ ಶೀಟ್ನ ಶೇರ್ ಮಾಡೋದು. ಈ ಸರಿ ಟಾರ್ಗೆಟ್ ನಾನು 200 ಲೈಕ್ಸ್ ನಾನು ಕೇಳ್ತಾ ಇದ್ದೀನಿ. ಸೊ ಅದು ಫುಲ್ಫಿಲ್ ಆದರೆ ಮಾತ್ರ ನಾನು ಈ ಎಕ್ಸೆಲ್ ಶೀಟ್ನ ಶೇರ್ ಮಾಡ್ತೀನಿ. ಅದು ಯಾವುದಕ್ಕೆ ಅಂತ ನಾನು ಈ ಎಕ್ಸೆಲ್ ಶೀಟ್ನ ಎಲ್ಲ ಕಂಪೋಸ್ ಮಾಡಲಿಕ್ಕೆ ನಾನು ಒಂದು ಎಫರ್ಟ್ ಹಾಕಿರ್ತೀನಿ. ಸೊ ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ಒಂದು ನಾನು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅದೇ ರೀತಿಯಾಗಿ ನೀವು ನನ್ನ ಈ ವಿಡಿಯೋ ಲೈಕ್ ಆದರೆ ಸೂಪರ್ ಥ್ಯಾಂಕ್ಸ್ ಕೂಡ ನೀವು ನನಗೆ ಕೊಡ್ಬೋದು. ಸೊ ಯಾವುದೇ ರೀತಿ ಅಮೌಂಟ್ ನಿಮ್ಗೆ ಏನು ಅಮೌಂಟ್ ಅನಿಸುತ್ತೋ ಆ ಅಮೌಂಟ್ನಲ್ಲಿ ನೀವು ಮೆನ್ಷನ್ ಮಾಡಿ ಸೂಪರ್ ಥ್ಯಾಂಕ್ಸ್ ಕೂಡ ಕೊಡ್ಬೋದು. ಥ್ಯಾಂಕ್ ಯು. ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಆಶಿಷನ್ ಅವರು ನಿಮಗೆ $5 ಕೊಟ್ಟಿದ್ದಾರೆ. ಮತ್ತೆ ಐ ಆಮ್ ಶೂಟಿಂಗ್ ಔಟ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.